ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. 15 ವರ್ಷಗಳ ಬಳಿಕ ಭಾರತದಲ್ಲಿ ಟೆಸ್ಟ್ ಪಂದ್ಯ ಗೆದ್ದ ದಕ್ಷಿಣ ಆಫ್ರಿಕಾ. ಗಿಲ್ ಆಸ್ಪತ್ರೆ ದಾಖಲು, 2ನೇ ಟೆಸ್ಟ್ನಲ್ಲೂ ಆಡುವುದು ಅನುಮಾನ. ಇನ್ನು ಡಿಸೆಂಬರ್ 16ಕ್ಕೆ IPL ಹರಾಜು, ನಾನು ಯಾವುದನ್ನ ಕೇಳಿ ಪಡೆದಿಲ್ಲ ಅಂತ ನಿರ್ಮಾಪಕನ ಆರೋಪಕ್ಕೆ ನಟಿ ಕೌಂಟರ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ನಲ್ಲಿ. ಹಾಲಿ ವಿಶ್ವ ಟೆಸ್ಟ್ ಚಾಂಪಿಯನ್ ದಕ್ಷಿಣ ಆಫ್ರಿಕಾ ತಂಡ ತನ್ನ ಖ್ಯಾತಿಗೆ ತಕ್ಕ ಪ್ರದರ್ಶನ ತೋರುವ ಮೂಲಕ 15 ವರ್ಷಗಳ ಬಳಿಕ ಭಾರತದಲ್ಲಿ ಟೆಸ್ಟ್ ಪಂದ್ಯ ಗೆದ್ದು ಬೀಗಿದೆ. ಕೋಲ್ಕತ್ತಾದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತವನ್ನ 30 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ 1-0 ಮುನ್ನಡೆ ಕಾಯ್ದುಕೊಂಡಿದೆ. ಸಿಮೋನ್ ಹಾರ್ಮರ್ ಸ್ಪಿನ್ ಮಾಡಿ ದಕ್ಷಿಣ ಆಫ್ರಿಕಾ ಪ್ರಾಬಲ್ಯ ಸಾಧಿಸಲು ನೆರವಾಗಿದೆ. ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಆಫ್ರಿಕಾ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೂ ಅನುಮಾನವಾಗಿದೆ. ಕುತ್ತಿಗೆ ನೋವಿನಿಂದ ಬಳಲುತ್ತಿರುವ ಗಿಲ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ BCCI ದೃಢಪಡಿಸಿದೆ. ಹೀಗಾಗಿ ನವೆಂಬರ್ 22ರಿಂದ 26ರವರೆಗೆ ಗುವಾಹಟಿಯ ಬರ್ಸಪಾರಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯಕ್ಕೆ ಅಲಭ್ಯರಾಗುವ ಸಾಧ್ಯತೆ ಇದೆ. ಡಿಸೆಂಬರ್ 16ರಂದು 2026ರ ಸೀಸನ್ನ IPL ಹರಾಜು ನಡೆಯಲಿದೆ ಅಂತ BCCI ದೃಢಪಡಿಸಿದೆ. ಅಬುದಾಬಿಯಲ್ಲಿರುವ ಎತಿಹಾದ್ ಅರೇನಾವನ್ನ ಹರಾಜಿನ ಸ್ಥಳವಾಗಿ ಆಯ್ಕೆ ಮಾಡಲಾಗಿದೆ. ಒಂದೇ ದಿನದಲ್ಲಿ ಮಿನಿ ಹರಾಜು ನಡೆಯಲಿದೆ. ಹರಾಜಿನಲ್ಲಿ ಖರ್ಚು ಮಾಡಲು ತಂಡಗಳು ಒಟ್ಟು 237.55 ಕೋಟಿ ರೂಪಾಯಿ ಮೊತ್ತವನ್ನ ಹೊಂದಿರುತ್ತದೆ. ಮುಂಬರುವ IPLನಲ್ಲಿ CSK ತಂಡವನ್ನ ಋತುರಾಜ್ ಗಾಯಕ್ವಾಡ್ ಮುನ್ನಡೆಸಲಿದ್ದಾರೆಂದು ಚೆನ್ನೈ ಫ್ರಾಂಚೈಸಿ ಖಚಿತಪಡಿಸಿದೆ. ಆ ಮೂಲಕ ರಾಜಸ್ಥಾನ್ ರಾಯಲ್ಸ್ನಿಂದ ಸಂಜು ಸ್ಯಾಮ್ಸನ್ ಅವರನ್ನ ಟ್ರೇಡ್ ಡೀಲ್ ಮಾಡಿಕೊಂಡ ಬಳಿಕ ನಾಯಕತ್ವದ ಬಗ್ಗೆ ಎದ್ದಿದ್ದ ಎಲ್ಲ ಅನುಮಾನಗಳಿಗೂ ಇದೀಗ ಸ್ಪಷ್ಟನೆ ಸಿಕ್ಕಿದೆ. ಆಟಗಾರರ ಪಟ್ಟಿಯನ್ನ ಪ್ರಕಟಿಸಿದ ಬಳಿಕ CSK ಫ್ರಾಂಚೈಸಿ ಈ ಮಹತ್ವದ ಸುದ್ದಿಯನ್ನ ಪ್ರಕಟಿಸಿದೆ. IPL ಹರಾಜಿಗೂ ಮುನ್ನವೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ತನ್ನ ಸ್ಟಾರ್ ಆಲ್ರೌಂಡರ್ ಆಂಡ್ರ್ಯೂ ರಸೆಲ್ ರನ್ನ ಬಿಡುಗಡೆ ಮಾಡಿದೆ. ಈ ನಿರ್ಧಾರವು ಎಲ್ಲ ಕ್ರಿಕೆಟ್ ಅಭಿಮಾನಿಗಳನ್ನ ಆಘಾತಗೊಳಿಸಿದೆ. ಆಂಡ್ರ್ಯೂ ರಸೆಲ್ 2014ರಲ್ಲಿ KKRಗೆ ಸೇರಿದ್ರು. ಸ್ಯಾಂಡಲ್ವುಡ್ ನಟಿಗೆ ಉದ್ಯಮಿ ಕಿರುಕುಳ ನೀಡಿದ್ದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ನಟಿ ಮತ್ತು ಉದ್ಯಮಿ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಮೊನ್ನೆ ನಟಿ ಮೇಲೆ ಐಷಾರಾಮಿ ಕಾರ್ ಗಿಫ್ಟ್ ನ ಆರೋಪ ಮಾಡಿದ್ದ ಅರವಿಂದ್ ರೆಡ್ಡಿಗೆ ನಿನ್ನೆ ನಟಿ ಕೌಂಟರ್ ನೀಡಿದ್ದಾಳೆ. ನನ್ನ ಬಳಿ ಯಾವುದೇ ಕಾರು ಮನೆ ಕೂಡ ಇಲ್ಲ. ಬ್ರೇಕಪ್ ಮಾತುಕತೆ ನಡೀತಿರುವಾಗಲೇ ಕಸ್ಟಮೈಸ್ ಮಾಡಿದ ಪೋರ್ಷೆ ಕಾರನ್ನ ನಾನು ಮೈಸೂರಿನಲ್ಲಿದ್ದಾಗ ಅವರು ತಂದಿದ್ದು ನಿಜ. ಅವರು ಅಣ್ಣನ ಜೊತೆಗೆ ಕಾರು ತೆಗೆದುಕೊಂಡು ಬಂದಿದ್ರು. ಆದ್ರೆ ಅದರಲ್ಲಿ ನಾನು ಕೂತೇ ಇಲ್ಲ. ಅದನ್ನ ನಾನು 5 ನಿಮಿಷ ಕೂಡ ಇಟ್ಟುಕೊಂಡಿಲ್ಲ. ವಾಪಸ್ ಹಾಗೆ ಕಳುಹಿಸಿದ್ದೇನೆ ಅಂತ ಹೇಳಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಕಿರುಕುಳ ಜಾಸ್ತಿ ಆಯ್ತು. ಅದಕ್ಕಾಗಿ ನಾನು FIR ದಾಖಲಿಸಿದ್ದೇನೆ ಅಂತ ನಟಿ ಹೇಳಿದ್ದಾಳೆ. ಅವರು ನನಗೆ ಮನೆ ಗಿಫ್ಟ್ ಮಾಡಿಲ್ಲ. ನನ್ನ ತಂದೆ ಆರ್ಮಿಯಲ್ಲಿದ್ರು. ಅವರಿಗೆ ಅಲಾಟ್ ಆದ ಸೈಟ್ ನಲ್ಲಿ ಮನೆ ಕಟ್ಟಿಸಿದ್ದೇನೆ. ನಾನಿದ್ದದ್ದು ಬಾಡಿಗೆ ಮನೆಯಲ್ಲಿ. ಅವರ ಮನೆಗೆ ತೆರಳಿ ಅವರನ್ನ ಭೇಟಿಯಾಗ್ತಿದ್ದೆ ಹೊರತು ಮತ್ಯಾವ ಲಾಭವನ್ನ ಅವರಿಂದ ಪಡೆದಿಲ್ಲ ಅಂತ ನಟಿ ಹೇಳಿಕೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಕಟ್ಸಿರೋ ಮನೆ, ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿರೋ ಮನೆ, ನಮ್ಮ ಅಪ್ಪಂಗೆ ನಮ್ಮ ಅಪ್ಪ ಆರ್ಮಿಯಲ್ಲಿದ್ದವರು ಆ್ಯಂಡ್ ಅವ್ರಿಗೆ ಅಲಾಟ್ ಆಗಿರೋ ಸೈಟಲ್ಲಿ ಕಟ್ಸಿರೋ ಮನೆ, ಅವ್ರು ಮಾಡಿರೋ ಮನೆನ ಇವತ್ತು ಪಬ್ಲಿಕಲ್ಲಿ ನಾನು ಮಾಡಿದ್ದೀನಿ, ನನ್ನ ತಮ್ಮಂದು ಅವ್ರು ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಡಿಬೇಕಾದ್ರೆ ನಮ್ಗೆ ಡ್ಯಾಮೇಜ್ ಆಗೋದಲ್ಲದೆ ನಮ್ಮ ಫ್ಯಾಮಿಲಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH